ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ಗೋಪಾಲ್ ಕೃಷ್ಣ ಅಂತ. ನನಗೀಗ 78 ವರ್ಷ. ಸುಮಾರು ಒಂದು 25-30 ವರ್ಷದಿಂದ ನನ್ನ ಗುರುಗಳಾದಂಥ ಕೃಷ್ಣಮೂರ್ತಿಯವರು ಹಾಕಿದ ರೀತಿಯಲ್ಲಿ ಹಾಕಿಕೊಟ್ಟ ದಾರಿಯಲ್ಲಿ ನಾನು ಪುಸ್ತಕಗಳನ್ನು ಓದೋಕೆ ಶುರು ಮಾಡಿದೆ. ಆದರೆ ನನ್ನ ಇಂಟ್ರೆಸ್ಟ್ ಇರೋದು ಕೇವಲ ಸ್ಪಿರಿಚುವಲ್ ಬುಕ್ಸ್, ಆಧ್ಯಾತ್ಮಿಕ ಪುಸ್ತಕದಲ್ಲಿ ನನ್ನ ಇಂಟ್ರೆಸ್ಟ್ ಇದೆ. ಹೀಗಾಗಿ ನನ್ನ ಒಂದು ಕಲೆಕ್ಷನ್, ನನ್ನ ಒಂದು ಸ್ವಂತ ಕಲೆಕ್ಷನ್ ಒಂದು 3000 ಪುಸ್ತಕಗಳಿದೆ ಆಧ್ಯಾತ್ಮದ ಬಗ್ಗೆ. ಅವುಗಳಲ್ಲಿ ವೇದ ಉಪನಿಷತ್ತುಗಳಿಂದ ಹಿಡಿದು ಭಗವದ್ಗೀತೆಯಿಂದ ಹಿಡಿದು ಈಗಿನ ಕಾಲದಂತ ಬ್ರಹ್ಮಪುರಿ ಭಿಕ್ಷುಕ ಬರೆದಿರ್ತಕ್ಕಂಥ ಮಂಕುತಿಮ್ಮನ ಕಗ್ಗ ಇರ್ಬೋದು, ಜೀವನ ಧರ್ಮಯೋಗ ಇರ್ಬೋದು, ಈ ರೀತಿಯಾದಂಥ ಪುಸ್ತಕಗಳನ್ನು ನಾನು ಬಹಳ ಆಳವಾಗಿ ಅಧ್ಯಯನ ಮಾಡಿದ್ದೀನಿ. ನಾನು ಬ್ಯಾಂಕಲ್ಲಿ ಸುಮಾರು ಒಂದು 20 ವರ್ಷ ಕೆಲಸ ಮಾಡಿದೆ. ಆಮೇಲೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ, ವೆಲ್ಫ್ಯಾಬ್ ಅನ್ನೋ ಕಂಪನಿಯಲ್ಲಿ ನಾನು ಒಂದು 20 ವರ್ಷ ಕೆಲಸ ಮಾಡಿದೆ. ಈಗ ನಾನು ಸ್ವತಂತ್ರವಾಗಿ ಒಬ್ಬನೇ ಇರೋದ್ರಿಂದ ಪುಸ್ತಕಗಳು ಓದೋದೇ ನನ್ನ ಹವ್ಯಾಸ ಆಗಿದೆ. ನನಗೆ ನನ್ನ ಜೀವನದಲ್ಲಿ ಬಹಳ ಆಳವಾಗಿ ಅಭಿಪ್ರಾಯವನ್ನು ಕೊಟ್ಟಂತ ಪುಸ್ತಕಗಳು ಅಂತ ಹೇಳಿದ್ರೆ ಭಗವದ್ಗೀತೆ ಮತ್ತೆ ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ. ಹೀಗಾಗಿ ನನ್ನ ಕಲೆಕ್ಷನ್ 3000 ಇದ್ರೂ ಸಹಿತ ನನ್ನ ಒಂದೇ ಒಂದು ಆಸೆ ಅಂದ್ರೆ ನಾನು ಏನೇ ಆದ್ರೂ ಸಹಿತ ಭಗವದ್ಗೀತೆ ಹಾಗೂ ಮಂಕುತಿಮ್ಮನ ಕಗ್ಗ ಎರಡೂ ನನ್ನ ಜೊತೆಯಲ್ಲಿರ್ಬೇಕು ಅಂತ ಹೇಳಿ ಅದು ನನ್ನ ಬಹಳ ಆಳವಾದ ಆಸೆ ಆಗಿತ್ತು. ರೀಸೆಂಟ್ ಆಗಿ ನಾನು ಯಾವುದೋ ಒಂದು ವ್ಯಕ್ತಿಯ ಹತ್ರ ಹೇಳಿದಾಗ ಅವರು ಈ ತರ ಒಂದು ಪುಸ್ತಕವನ್ನು ಬರೆದಿದ್ದಾರೆ ನಮ್ಮ ಅವಧೂತರು ಅಂತ ಹೇಳಿದ್ರು. ಪುಸ್ತಕ ಅಂದಾಗ ನನಗೆ ಅದು ಜೇನ್ ಸಿಕ್ಕದಂಗೆ. ಹಾಗಂತ ಹೇಳಿ ಆ ಪುಸ್ತಕವನ್ನು ಕೊಂಡ್ಕೊಂಡ ದಿವಸ ಅದನ್ನು ಮೊದಲನೇ ಪುಟವನ್ನು ತೆಗೆದು ನೋಡಿದಾಗ ದಿ ವಂಡರ್ ಹೂ ಓನ್ಸ್ ದಿ ವರ್ಲ್ಡ್ ಅಂತ, ಇದು ಶ್ರೀ ಯೋಗಿ ಅವರು ಬರೆದಿರ್ತಕ್ಕಂಥ ಪುಸ್ತಕ, ಇಂಗ್ಲಿಷಿನ ಪುಸ್ತಕ. ಅಂತ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಪುಸ್ತಕವನ್ನು ತೆಗೆದು ಮೊದಲನೇ ಚಾಪ್ಟರ್ ಎಲ್ಲ ಒಂದು 2 ಪೇಜು 3 ಪೇಜಿನ ಚಾಪ್ಟರ್ಗಳು ಮಾಡಿದ್ದಾರೆ. ಮೊದಲನೇ ಚಾಪ್ಟರ್ ಓದಿದಾಗ ನನಗೆ ಆ ಪುಸ್ತಕ ಕೆಳಗಿಡಬೇಕು ಅಂತ ಅನಿಸ್ಲಿಲ್ಲ. ಈ ಪುಸ್ತಕವನ್ನು ಕೆಳಗಿಡಬೇಕು ಅನಿಸ್ಲಿಲ್ಲ. ಅಷ್ಟು ಡೀಪ್ ಆಗಿ, ಅಷ್ಟು ನೀಟಾಗಿ, ಅಷ್ಟು ಕಲೋಕ್ಯಲ್ ಆಗೂ ಇದೆ. ಅದನ್ನೇ ಆಧಾರವಾಗಿ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋರ್ಗೂ ಇದೆ. ಬರೀ ಇದನ್ನು ಒಂದು ತಿಳುವಳಿಕೆ ಪುಸ್ತಕ ಅಂತ ಓದೋರ್ಗು ಅದರಲ್ಲಿ ಇನ್ಫಾರ್ಮೇಶನ್ ಇದೆ. ಮತ್ತೆ ಆಳವಾದಂತ ಆಧ್ಯಾತ್ಮಿಕ ಚಿಂತನೆಯೂ ಇದೆ. ಆ ಆಳವಾದ ಆಧ್ಯಾತ್ಮಿಕ ಚಿಂತನೆಯನ್ನ ನಮ್ಮ ಪುಸ್ತಕಗಳು ಹೇಳೋ ರೀತಿ ಕಷ್ಟವಾದ ಭಾಷೆಯಲ್ಲಿ ಹೇಳದೆ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಅದನ್ನ ನಿರೂಪಣೆ ಮಾಡಿದ್ದಾರೆ. ಈ ಪುಸ್ತಕ ನಿಜವಾಗ್ಲೂ ಯಾರೇ ಪರ್ಚೇಸ್ ಮಾಡಲಿ, ಯಾರೇ ತಗೊಳ್ಳಿ, ಯಾರೇ ಓದಲಿ ಕೆಳಬಿಟ್ಟು ಇಡಬೇಕು ಅಂತ ಮನಸ್ಸು ಬರೋದಿಲ್ಲ. ಹಾಗಾದ್ರೆ ಪುಸ್ತಕ ಓದಿದಾದ್ಮೇಲೆ ಮತ್ತೆ ಓದ್ಬೇಕು ಅನ್ಸುತ್ತೆ. ಮತ್ತೆ ಓದಿದಾಗ ಅದರಲ್ಲಿ ಮತ್ತೇನೋ ಹೊಸತನ ಕಾಣಿಸ್ತದೆ, ಮತ್ತೇನೋ ನಮಗೆ ಸ್ವಂತವಾಗಿ ಸ್ಪಂದಿಸುತ್ತೆ. ನನ್ನ ಜೀವನದಲ್ಲೂ ಈ ತರ ನಡೀತಾ ಇದೆಯಲ್ಲ ಅಂತಕ್ಕಂಥ ಅನ್ನಿಸ್ತದೆ. ನಾನು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದ್ದೀನಿ, ವೇದಗಳನ್ನು ಅಧ್ಯಯನ ಮಾಡಿದ್ದೀನಿ, ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ್ದೀನಿ, ರಾಮಾಯಣ ಮಹಾಭಾರತ ಬೇರೆ ಪುರಾಣಗಳನ್ನು ಅಧ್ಯಯನ ಮಾಡಿದ್ದೀನಿ. ಅಲ್ಲಿ ಏನು ಭಾವನೆ ಬರ್ತಾ ಇತ್ತು ಅದೇ ಮಟ್ಟಕ್ಕೆ ಈ ಒಂದು ಪುಸ್ತಕ ನನಗೆ ಆ ಭಾವನೆಯನ್ನು ಕೊಡ್ಲಿಕ್ಕೆ ಶುರು ಮಾಡ್ತು. ಹಾಗಾದ್ಮೇಲೆ ಇದು ಯಾರಪ್ಪ ಈ ಮಹಾಪುರುಷ ಅಂತ ಹೇಳಿ ಹುಡುಕಿದಾಗ ಅವ್ರು ಬೆಂಗಳೂರಿಗೆ ಆವಾಗ ಬರ್ತಾರೆ ಅಂತ ಗೊತ್ತಾಯ್ತು. ನನಗೆ ಗೊತ್ತಾದ ದಿವಸನೇ ನೋಡೋಣ ಇವ್ರನ್ನ ಅಂತ ಹೋದ್ರೆ ಅದು 3 ಗಂಟೆ ಆಯ್ತು. ನನಗೆ ಗೊತ್ತಾದಾಗ ಅಷ್ಟೊತ್ತಿಗೆ ಅವ್ರು ಹೊರಟೋಗಿದ್ರು. ಕಾಯ್ತಾ ಇದ್ದೆ ಅವ್ರು ಯಾವತ್ತು ಬರ್ತಾರೆ ಅಂತ. ಅದು ಇವತ್ತು ಬಂದಿದ್ದಾರೆ. ಬಂದಾಗ ಅವ್ರ ದರ್ಶನ ಆಯ್ತು, ಮತ್ತೆ ಅವ್ರ ಜೊತೆ ಇದ್ರ ಬಗ್ಗೆ ಚರ್ಚೆನೂ ಆಯ್ತು. ನನಗೆ ಇಷ್ಟು ಸಂತೋಷ ಆಗುತ್ತೆ ಈ ಪುಸ್ತಕ ನೋಡಿದ್ರೆ. ಅದನ್ನ ನನ್ನ ವಯಸ್ಸಿಗೆಲ್ಲ, ನನಗೆ 14 ವರ್ಷದ ಮೊಮ್ಮಗ ಇದ್ದಾನೆ ಅಮೆರಿಕಾದಲ್ಲಿ. ಅವನಿಗೂ ಸ್ವಲ್ಪ ಆಧ್ಯಾತ್ಮಿಕದ ಬಗ್ಗೆ ಸ್ವಲ್ಪ ಒಲವು ಇರೋದ್ರಿಂದ ಅವನಿಗೆ ಕಳಿಸೋಣ ಅಂತ ಕಳಿಸ್ಕೊಟ್ಟೆ. ಆ ಹುಡುಗ ಹೇಳ್ತಾನೆ ಒಂದ್ ದಿವಸದಲ್ಲಿ ಓದಿ, ಅಪ್ಪ ತಾತ ಈ ಪುಸ್ತಕ ಬರ್ದಿರೋರು ಯಾರಿದ್ದಾರೆ, ಅವ್ರದ್ದು ಯಾವ್ಯಾವ ಪುಸ್ತಕ ಇದೆಯೋ ಅದೆಲ್ಲ ಕಳಿಸು. ನನಗೆ ಆಗ್ಲೇ ಅನಿಸ್ತು ಈ ಪುಸ್ತಕ 14 ವರ್ಷದ ಹುಡುಗನಿಗೂ ಹಿಡಿಸ್ತು, 74 ದಾಟಿರೋ ನನಗೂ ಹಿಡಿಸ್ತು. ಅವನಿಗೂ ಇದರಲ್ಲಿ ವಿಷಯ ಇದೆ, ನನಗೂ ಇದರಲ್ಲಿ ವಿಷಯ ಇದೆ. ಹಾಗಂತ ನನಗೆ ಎಷ್ಟು ಅವ್ರ ಮಾತನ್ನು ಕೇಳಿದಾಗ ಇವತ್ತು ಐ ವಾಸ್ ಕಂಪ್ಲೀಟ್ಲಿ ಫ್ಲೋರ್ಡ್.
ನಿಜ ಜೀವನದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಈ ಪುಸ್ತಕದ ಒಂದೊಂದು ಭಾಗನೂ ಒಂದೊಂದು ಯಾವ್ದು ಚಾಪ್ಟರ್ 5-6 ಪೇಜ್ಗಿಂತ ಜಾಸ್ತಿ ಇಲ್ಲ, ಆದ್ರೆ ಅದ್ರ ತುಂಬಾ ಅನರ್ಘ್ಯವಾದಂತ ರತ್ನಗಳಡಗಿದೆ. ಮತ್ತೆ ಒಂದಕ್ಕೊಂದಕ್ಕೆ ಹೊಂದಾಣಿಕೆ, ಒಂದು ಚಾಪ್ಟರ್ ಇಂದ ಇನ್ನೊಂದಕ್ಕೆ ಹೋದಾಗ ಇದು ಯಾಕೆ ಬಂತು ಅಂತ ನನ್ಗೆ ಅನ್ನಿಸ್ಬೋದು, ಆದ್ರೆ ಓದ್ತಾ ಇದ್ರಲ್ಲಿ ಎಷ್ಟು ಹೊಂದಾಣಿಕೆ ಇದೆ ಅಂತ ಅನ್ನಿಸ್ತ. ಇದನ್ನ ದಯವಿಟ್ಟು ನಾನು ಹೇಳೋದೇನು ಅಂದ್ರೆ, ನಿಮ್ಗೆ ಯಾವಾಗ್ಲಾದ್ರೂ ಅವಕಾಶ ಆದಾಗ ಓದಕ್ ಶುರು ಮಾಡಿ, ಆಮೇಲೆ ಅದು ನಿಮ್ಮನ್ ಬಿಡಲ್ಲ. ನೀವು ಅದನ್ನ ಹಿಡಿಬೇಕಾದಿಲ್ಲ, ಅದು ನಿಮ್ಮನ್ ಬಿಡಲ್ಲ. ಅಷ್ಟು ಚೆನ್ನಾಗಿದೆ. ದಿ ವಂಡರ್ ಹೂ ಓನ್ಸ್ ದಿ ವರ್ಲ್ಡ್. ಧನ್ಯವಾದ.